ಇವತ್ತಿನ ವಿಡಿಯೋಸ್ನಲ್ಲಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಇವತ್ತು ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ. ಒಟ್ಟು 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿಗಳು ಬಿಡ್ತಾ ಇದ್ದಾರೆ. ಆಲ್ರೆಡಿ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಯಾವ ರೀತಿ ಇದೆ ನೋಟಿಫಿಕೇಶನ್, ಅಪ್ಲಿಕೇಶನ್ ಫೀಸ್ ಎಷ್ಟು, ಯಾವ ಕ್ಯಾಸ್ಟ್ಗೆ ಎಷ್ಟು ಇದೆ ನೋಟಿಫಿಕೇಶನ್, ಯಾವ ಡಿಸ್ಟಿಕಲ್ಲಿ ಜಾಸ್ತಿ ಇದೆ ಎಲ್ಲ ಹೇಳ್ತೀವಿ. ಬನ್ನಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂಡಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಕಾಗಿರೋ ದಾಖಲಾತಿಗಳ ನೋಡಿ. ಆಧಾರ್ ಕಾರ್ಡ್ ಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು SLC ಮಾರ್ಕ್ಸ್ ಕಾರ್ಡ್ ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಸಾಕು. ಯಾಕಂತಂದ್ರೆ PUC ಮೇಲೆ ಅಪ್ಲೈ ಮಾಡೋದು ಪೊಲೀಸ್ ಕಾನ್ಸ್ಟೇಬಲ್, ಅದಕ್ಕೋಸ್ಕರ. ಮತ್ತೆ ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, 371 ಜೆ ಕಾಲಂ ಸರ್ಟಿಫಿಕೇಟ್. ಅಂದ್ರೆ ಇದು ಕಲ್ಯಾಣ ಕರ್ನಾಟಕದವರಿಗೆ ಇದು ಇತ್ತೀಚಿನ ಫೋಟೋ ಮತ್ತು ಸಹಿ ಇಷ್ಟು ಬೇಕಾಗಿರುತ್ತದೆ ಅಪ್ಲಿಕೇಶನ್ ನೀವು ಹಾಕ್ಬೇಕಂತ ಇದ್ರೆ. ನೋಟಿಫಿಕೇಶನ್ ಬಂದ್ಬಿಟ್ಟು ಈ ತರ ಇದೆ. ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದವರಿಗೆ ನೆನಪಿಟ್ಕೊಳ್ಳಿ, ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ. ಯಾರ್ಯಾರಿಗೆ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತಾರಲ್ವಾ, ಅವರಿಗೋಸ್ಕರ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಅವರಿಗೆ, ಉತ್ತರ ಕರ್ನಾಟಕದವರಿಗೆ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ವೃಂದದ 371 ಜೆ ಕಲಾಂ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಇರುವ ಹುದ್ದೆಗಳ ವಿವರ. ಟೋಟಲ್ ಇರೋದು 398 ನೇರ ಪುರುಷ ಅಂದ್ರೆ ಡೈರೆಕ್ಟ್ ಮೇಲ್ಸ್ಗೆ. ನೆಕ್ಸ್ಟ್ ಅದರಲ್ಲಿ 133 ಮಹಿಳೆಗೆ. ನೆಕ್ಸ್ಟ್ ಅದನ್ನ ಬಿಟ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ಸ್ಗೆ ಮತ್ತೆ ಟ್ರಾನ್ಸ್ಜೆಂಡರ್ಗೆ ಟೋಟಲ್ 596 ಹುದ್ದೆಗಳಿವೆ. ಇದರಲ್ಲಿ ಇಷ್ಟು ಡಿವೈಡ್ ಆಗಿದ್ದಾವೆ. ನೆಕ್ಸ್ಟ್ ಕ್ಯಾಸ್ಟ್ ಅಂತ ನೆಕ್ಸ್ಟ್ ನೋಟಿಫಿಕೇಶನ್ ಹೇಳ್ತೀವಿ. ನೆಕ್ಸ್ಟ್ ಸ್ಯಾಲರಿ ಬಂದ್ಬಿಟ್ಟು 37,500 76,100 ಆಗುತ್ತೆ ಇದರಲ್ಲಿ. ಇನ್ನು ಎಜುಕೇಶನ್ ಬಂದ್ಬಿಟ್ಟು ಬೆಂಗಳೂರಿಗೂ ಮತ್ತು ಇದಕ್ಕೆ ಎರಡು ಸೇಮ್ ಇರುತ್ತೆ. ನಾನ್ HKಗೂ ಮತ್ತು HKಗೂ ಸೇಮ್ ಇರುತ್ತೆ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ತತ್ಸಮಾನ ವಿದ್ಯಾರ್ಹತೆ ಅಂತಂದ್ರೆ ನೀವು PUC ಓದಿಲ್ಲ ಅಂತಂದ್ರೆ +2 ಮಾಡಿರ್ಬೇಕು ಯಾವ್ದಾದ್ರು ಒಂದು ಇದರಲ್ಲಿ, ಅದಕ್ಕೋಸ್ಕರ ತತ್ಸಮಾನ ವಿದ್ಯಾರ್ಥಿ ಅಂತಾರೆ. ನೆಕ್ಸ್ಟ್ ಅದನ್ನ ಬಿಟ್ರೆ ನಿಮಗೆ ಈ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಬಂದ್ಬಿಟ್ಟು ಸಾಮಾನ್ಯ ಜನರಲ್ ಅಭ್ಯರ್ಥಿಗಳು 33 ವರ್ಷದವರೆಗೆ ಇರ್ತದೆ. ಅಂದ್ರೆ ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 2A 2B 3A ಅಭ್ಯರ್ಥಿಗಳಿಗೆ 35 ವರ್ಷವರೆಗೆ ಇರುತ್ತೆ ವಯಸ್ಸಿನ ಮಿತಿ. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೆ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ 40 ವರ್ಷದವರೆಗೆ ಇರುತ್ತೆ. ಇದು ಬಂದ್ಬಿಟ್ಟು ಇಷ್ಟಾಗುತ್ತೆ. ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು 8/6/2026 3/7/2026 ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಇನ್ನು ಅಪ್ಲಿಕೇಶನ್ ಫೀಸ್ಗಳ ಬಗ್ಗೆ ಬರೋದಾದ್ರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಇತರೆ ಪ್ರವರ್ಗಗಳು 2A 2B 3A 3Bಗೆ 750 ಇರುತ್ತೆ, ಅಂದ್ರೆ 750 ರೂಪಾಯಿ ಇರುತ್ತೆ. ನೆಕ್ಸ್ಟ್ SC STಗೆ ಮತ್ತು ಹಾಗೂ ಪ್ರವರ್ಗ 1ಗೆ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು ಟ್ರಾನ್ಸ್ಜೆಂಡರ್ಗೆ 500 ರೂಪಾಯಿ ಇರುತ್ತೆ. ಇನ್ನು ಈ ಎಕ್ಸಾಮ್ನ ಯಾವ ರೀತಿ ಏನೇನು ನಡೆಸ್ತಾರೆ ಅಂತಂದ್ರೆ, ಎಕ್ಸಾಮ್ನ ಫಸ್ಟು ಲಿಖಿತ ಪರೀಕ್ಷೆ ನಡೆಸ್ತಾರೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಫಸ್ಟ್ ಲಿಖಿತ ಪರೀಕ್ಷೆ, ಆಮೇಲೆ ನೀವೆಲ್ಲಿ ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು, ಎಲ್ಲಿ ಡಿಸ್ಟಿಕ್ ಆಯ್ಕೆ ಮಾಡ್ತಾರೋ ಅಲ್ಲೇ ನಡೆಸ್ತಾರೆ. ನೆಕ್ಸ್ಟ್ ಸಿಲೆಬಸ್ ಏನೇನಿರುತ್ತೆ ಅಂತಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇರುತ್ತೆ. ಇದರ ಬಂದು 100 ಕ್ವಶನ್ಗಳಿರ್ತವೆ, 100 ಮಾರ್ಕ್ಸ್ ಇರ್ತದೆ. 1.5 ತಾಸು 90 ನಿಮಿಷ ಅವಧಿ ಇರುತ್ತದೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಇದೆಯಲ್ವ, ಆಲ್ರೆಡಿ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಈ HK ಅವರಿಗೆ 2ನೇ ತಾರೀಕು ಇರುತ್ತೆ, ಆಗಸ್ಟ್ 2ನೇ ತಾರೀಕು ಮಧ್ಯಾಹ್ನ 2:30ಯಿಂದ 4 ಗಂಟೆವರೆಗೆ ಇರುತ್ತೆ. ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಮಾರ್ಕ್ಸ್ ಕಟ್ ಆಫ್ ಇರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ನೀವು 1 ತಪ್ಪಾದ್ರೆ 0.25, ಅಂದ್ರೆ 4 ತಪ್ಪಾದ್ರೆ 1 ಮಾರ್ಕ್ಸ್ ಕಟ್ಟು, ಆ ಥರ ಇರುತ್ತೆ. ಇದರಲ್ಲಿ ಕೂಡ ಕನಿಷ್ಠ ಪಾಸ್ ಆಗೋಕ್ಕೆ 30 ಅಂಕಗಳನ್ನು ತಗೊಳ್ಳೇಬೇಕು, ಕನಿಷ್ಠ ಪಾಸ್ ಆಗ್ಬೇಕಂತಂದ್ರೆ. ಇಷ್ಟು HKಯಲ್ಲಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಇರುತ್ತೆ, ಬನ್ನಿ ತೋರಿಸ್ತೀನಿ ಯಾವುದರಲ್ಲಿ ಅಂತಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟು. ಇದರಲ್ಲಿ ಕೂಡ HKಗೂ ಮತ್ತೆ ನಾನ್ HKಗೂ ಸೇಮ್ ಇರುತ್ತೆ. ಫಿಸಿಕಲ್ ಟೆಸ್ಟ್ಗೆ ಹೈಟ್ ಬಂದ್ಬಿಟ್ಟು ಮೇಲ್ಸ್ಗೆ ಹೈಟ್ ಬಂದ್ಬಿಟ್ಟು 168 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಮಹಿಳೆಯವರಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ತೂಕ ಬಂದ್ಬಿಟ್ಟು 45 kg ಇರಬೇಕು. ಅದೇ ಬುಡಕಟ್ಟು ಜನಾಂಗಗಳಿಗೆ ಮಾತ್ರ 155 ಸೆಂಟಿಮೀಟರ್ ಇರಬೇಕು. ಅವರಿಗೆ ಎದೆ ಸುತ್ತಳತೆ 5 ಸೆಂಟಿಮೀಟರ್ ಇರಬೇಕು, ಅಂದರೆ ಹೆಚ್ಚಿಗೆ ಸ್ಪ್ರೆಡ್ ಮಾಡಿದಾಗ. ನೆಕ್ಸ್ಟು ಬುಡಕಟ್ಟು ಮಹಿಳಾ ಜನಾಂಗ 150 ಸೆಂಟಿಮೀಟರ್ ಇರಬೇಕು. ನೋಡಿ ಇಷ್ಟಾಗಿತ್ತು. ಮತ್ತೆ ಫಿಸಿಕಲ್ ಟೆಸ್ಟ್ಗಳಲ್ಲಿ ಏನೇನು ಕೊಡ್ತಾರಪ್ಪ ಅಂತಂದರೆ
ಆರ್ನೂರು ಮೀಟರ್ ಓಟದಲ್ಲಿ ಬಾಯ್ಸಿಗೆ ಬಂದ್ಬಿಟ್ಟು ಮೇಲ್ಸಿಗೆ 6 ನಿಮಿಷ ಆರೂವರೆ ನಿಮಿಷದಲ್ಲಿ ಓಡಬೇಕು 1400 ಮೀಟರ್ನ. ಇನ್ನು ಎತ್ತರ ಜಿಗಿತ 1.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಆರ್ಬೇಕು ಎತ್ತರ ಜಿಗಿತ, ಅಥವಾ ಎತ್ತರ ಜಿಗಿತಲ್ಲಿ ಉದ್ದ ಜಿಗಿತ ಲಾಂಗ್ ಜಂಪ್ ಅದು ಬಂದ್ಬಿಟ್ಟು 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಆರ್ಬೇಕು. ಇವನ್ನೆಲ್ಲ ಮಾಡೋದಕ್ಕೆ 3 ನಿಮಿಷ ಇರುತ್ತೆ ನಿಮಗೆ. ಇನ್ನು ಇವೆಲ್ಲ ಆದ್ಮೇಲೆ ಗುಂಡು ಎಸೆತ 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಆರ್ಬೇಕು. ಓಕೆ. ಇನ್ನು ಮಹಿಳೆಯವರಿಗೆ 400 ಮೀಟರ್ ಇರುತ್ತೆ. ಅಲ್ಲಿ ನೋಡಿ ಬಾಯ್ಸಿಗೆ 1600 ಮೀಟರ್, ಮಹಿಳೆಯವರಿಗೆ 400 ಮೀಟರ್ 2 ನಿಮಿಷಕ್ಕಿಂತ ಮೀರದಂತೆ 2 ನಿಮಿಷದೊಳಗೆ ಮಾಡಬೇಕು. ಎತ್ತರ ಜಿಗಿತ ಕೂಡ 0.9 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಂದ್ರೆ 1 ಮೀಟರ್ಗಿಂತ ಕಡಿಮೆನೆ ನೀವು 1 ಮೀಟರ್ ಮಾಡ್ಬೇಕು, ಅಥವಾ 1 ಮೀಟರ್ ಮೇಲೇನೆ ಆರ್ಬೇಕು. ಉದ್ದ ಜಿಗಿತನು ಅಷ್ಟೇ 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಆರ್ಬೇಕು. ಇದು ಕೂಡ 3 ಚಾನ್ಸಸ್ ಇರ್ತವೆ ಮಾಡ್ಬೇಕಂದ್ರೆ. ಗುಂಡು ಎಸೆತ 4 kg ಇದ್ದು ಬಾಯ್ಸ್ಗೆ 7.5 kg ಇದು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸಿಬೇಕು. ಇಷ್ಟಾಗಿತ್ತು ಹೆಚ್ಚಿಗೆದು ಮತ್ತು ನಾನ್ ಹೆಚ್ಚಿಗೆದು ಕೂಡ ಇಷ್ಟೇ ಇರುತ್ತೆ. 1 ನಿಮಿಷ ಹೆಚ್ಚಿಗೆ ತೋರಿಸ್ಬಿಡ್ತೀನಿ, ಹೆಚ್ಚಿಗೆ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ, ಹಿಂಗೆ ರೀ. ಹೆಚ್ಚಿಗೆ ನೋಟಿಫಿಕೇಶನ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ. ಇದಕ್ಕೆ ಬಂದ್ಬಿಟ್ಟು ಈ ಟೋಟಲ್ ಬಂದ್ಬಿಟ್ಟು 3395 ಹುದ್ದೆಗಳಿವೆ. ಅದರಲ್ಲಿ ಡೈರೆಕ್ಟ್ ಮೇಲಿಗೆ ಬಂದ್ಬಿಟ್ಟು 2266 ಇದಾವೆ. ನೇರ ಮಹಿಳೆಗೆ ಬಂದ್ಬಿಟ್ಟು 755. ಇನ್ನು ಸೇವಾನಿರತ ಪುರುಷ, ಸೇವಾನಿರತ ಮಹಿಳೆಗೆ 82, 35. ಟೋಟಲ್ ಬಂದ್ಬಿಟ್ಟು 395. ನೆಕ್ಸ್ಟ್ ಇದಕ್ಕೂ ಕೂಡ ಹೇಳಿಲ್ವಾ, PUC ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ, PUC ಈಕ್ವಲೆಂಟ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೂ ಕೂಡ ಎಲ್ಲ ಸೇಮು, ವಯಸ್ಸೆಲ್ಲ ಸೇಮು. ನೆಕ್ಸ್ಟ್ ತರಬೇತಿ ಸೇಮು. ನೆಕ್ಸ್ಟ್ ಇದು ಕೂಡ ಶುಲ್ಕ ಕೂಡ ಸೇಮ್, ಫೀಸು, ಎಕ್ಸಾಮ್ ಕೂಡ ಸೇಮ್ ಇರುತ್ತೆ, ಸಿಲೆಬಸ್ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಸೇಮ್ ಕಟ್ ಆಫ್ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಇದು ಕೂಡ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಸೇಮ್ ಇರುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಪೋಸ್ಟ್ ಮಾತ್ರ ಡಿಫ್ರೆನ್ಸ್ ಆಗುತ್ತೆ, ಹೆಚ್ಚಿಗೆಗೂ ಮತ್ತು ನಾನ್ ಹೆಚ್ಚಿಗೆಗೂ ಅಷ್ಟೇ. ಏನು ಡಿಫ್ರೆನ್ಸ್ ಇರಲ್ಲ, ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ, ಎಲ್ಲ ಸೇಮ್ ಇರುತ್ತೆ ಆಲ್ಮೋಸ್ಟ್. ಮತ್ತೆ ನೋಡಿ ವೈದ್ಯಕೀಯ ಟೆಸ್ಟ್ ದೂರದ ದೃಷ್ಟಿ 6/9 ಅಥವಾ 6/9 ಕನಿಷ್ಠ ಉತ್ತಮ. ಇಷ್ಟಿರುತ್ತೆ ನೋಟಿಫಿಕೇಶನ್. ನೀವು ಒಂದ್ಸಲ ನೋಡ್ಕೊಂಬಿಡಿ, ಯಾವುದೇ ಅಪ್ಲಿಕೇಶನ್ ಹಾಕ್ಬಿಟ್ಟು ನೋಟಿಫಿಕೇಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ಯಾಸ್ಟ್ ವೈಸ್ ಅಪ್ಲೈ ಇದೆ. ಕ್ಯಾಸ್ಟ್ ವೈಸ್ ತೋರಿಸ್ತೀನಿ, 1 ನಿಮಿಷ ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ನಾನ್ ಹೆಚ್ಚಿಗೆ ಬೆಂಗಳೂರು ನಗರ ನೋಡಿ, ಬೆಂಗಳೂರು ಯಾವ್ಯಾವ ಎಷ್ಟು ಜಾಬ್ನ ಕರೆದಿದ್ದಾರ ಅಂತ ಇದು ಬಂದ್ಬಿಟ್ಟು ನೀವು ಅಪ್ಲೈ ಮಾಡಕ್ಕೆ ಮುಂಚೆ ವೆರಿ 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 ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳೇಬೇಕು. ಯಾಕಂತಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಖಾಲಿ ಇದಾವೆ ಅಂತ ಫಸ್ಟ್ ನೋಡ್ಕೋಬೇಕು, ಆಮೇಲೆ ಅಪ್ಲೈ ಮಾಡ್ಬೇಕು. ನೋಡಿ ಬೆಂಗಳೂರು ಒಂದರಲ್ಲಿ 1343 ಹುದ್ದೆಗಳಿವೆ ಬೆಂಗಳೂರು ಒಂದರಲ್ಲಿ, ಆಯ್ತಾ. ಬೆಂಗಳೂರು ಅದೇ ರೀತಿ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಇರ್ತವೆ. ಮೈಸೂರಲ್ಲಿ 46 ನೋಡಿ, ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ. ಮತ್ತೆ ಇವೆಲ್ಲ ಕ್ಯಾಸ್ಟ್ ವೈಸ್ ಇದೆ, ಪ್ರವರ್ಗ 1, 2, 2B, 2A ಆ ಥರ ಇದಲ್ಲ, ಇವೆಲ್ಲ ಕ್ಯಾಸ್ಟ್ ವೈಸ್ ಇರ್ತವೆ. ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ, ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದೆ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ 50. ನೆಕ್ಸ್ಟ್ ಡಿಸ್ಟಿಕ್ ಮಂಗಳೂರು ನಗರ 83. ಟೋಟಲ್ ನಾ ಹೇಳ್ತಾ ಇರೋದು ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ. ಅದರಲ್ಲಿ ವರ್ಗೀಕರಣ ಆಗಿರ್ತವೆ, ಅದೇ ಕ್ಯಾಸ್ಟ್ ವೈಸ್ ವರ್ಗೀಕರಣ ಆಗಿರ್ತವೆ, ಗ್ರಾಮೀಣ ಅಭ್ಯರ್ಥಿ ಆಗಿರ್ತವೆ, ನೆಕ್ಸ್ಟ್ ಕನ್ನಡ ಮೀಡಿಯಂ ಆಗಿರ್ತವೆ. ಸೊ ನೀವೆಲ್ಲ ಕನ್ನಡ ಮೀಡಿಯಮು ಎಲ್ಲ ಅಪ್ಲೈ ಮಾಡ್ತಾ ಇರ ಅಂದ್ರೆ ನೋಡ್ಕೊಳ್ಳಿ. ತುಮಕೂರು ಜಿಲ್ಲೆ, ನೆಕ್ಸ್ಟ್ ಕೋಲಾರ, ಚಿಕ್ಕಬಳ್ಳಾಪುರ, ಇದೇ ರೀತಿ ಎಲ್ಲವಕ್ಕೂ ಕ್ಯಾಸ್ಟ್ ವೈಸ್ ಅಪ್ಲಿಕೇಶನ್ ಆಗಿರ್ತವೆ. ಆಲ್ಮೋಸ್ಟ್ ನೋಡಿ, ನೀವು ಯಾವ್ಯಾವ ಅಪ್ಲಿಕೇಶನ್ ಆಗ್ತಿರಲ್ಲ 62 ಪೇಜಸ್ ಇದಾವೆ. 62 ಪೇಜ್ ತೋರ್ಸೋಕ್ಕಾಗಲ್ಲ ಈಗ. ಇದ್ರಲ್ಲಿ ನೀವು ಎಷ್ಟು ಇದು ತೋರಿಸ್ತಿರಲ್ಲ, ನೀವು ಯಾವ ಅಪ್ಲಿಕೇಶನ್ ಆಗ್ತಿರಲ್ಲ, ನಿಮಗೆ ಯಾವ್ದು ಬೇಕೋ ಆ ಡಿಸ್ಟಿಕ್ ಅಲ್ಲಿ ಚೆಕ್ ಮಾಡಿ, ನಿಮಗೆ ಯಾವ ಡಿಸ್ಟಿಕ್ ಬೇಕು, ಯಾವ ಇದು ಆಯ್ತು ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆನಾ. ನೀವೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರೆ ಈ ತರ ವೆಬ್ಸೈಟ್ ಅನ್ನ ಮೊಬೈಲ್ ಓಪನ್ ಮಾಡ್ಕೊಂಡು ಇಲ್ಲಿದೆ ನೋಡಿ, ಇಲ್ಲೇ ಇತ್ತೀಚಿನ ಪ್ರಕಟಣೆಗಳಿದಾವಲ್ಲ ಅಲ್ಲಿರುತ್ತೆ ಅಪ್ಲಿಕೇಶನ್ ಲಿಂಕ್ ಅಂತ. ನೀವು ಹೆಚ್ಚಿಗೆ ಹಾಕ್ಬೇಕಾ ನಾನ್ ಹೆಚ್ಚಿಗೆ ಹಾಕ್ಬೇಕಾ ನೋಡಿ ಕ್ಲಿಕ್ ಮಾಡಿ. ಈ ತರ ಆನ್ಲೈನ್ ಅಪ್ಲಿಕೇಶನ್ ಕರ್ನಾಟಕ ಮತ್ತು ಇಲ್ಲಿದೆ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್. ಆನ್ಲೈನ್ ಅರ್ಜಿ ಸಲ್ಲಿಕೆ RPC KK ಅಂತ ಇರುತ್ತೆ. ನಾನು KK ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಗೈಸ್. ನೋಡಿ ಈ ತರ ಓಪನ್ ಆಗುತ್ತೆ. ನೀವು ಫಸ್ಟ್ ಅಪ್ಲಿಕೇಶನ್ಸ್ ಕ್ಲಿಕ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕು, ಆಮೇಲೆ ಅಪ್ಲೋಡ್ ಯುವರ್ ಸಿಗ್ನೇಚರ್, ಫೀಸ್, ಆಮೇಲೆ ಚೆಕ್ ಪೇಮೆಂಟ್, ಪ್ರಿಂಟ್ ಅಪ್ಲಿಕೇಶನ್ ಇಷ್ಟ ಆಗಿರುತ್ತೆ ಇದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೆಕ್ಸ್ಟ್ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಸೆಲೆಕ್ಟ್ ಬೋರ್ಡ್ ಕೇಳುತ್ತೆ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಏನೇ ಕೇಳುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಮತ್ತೆ ನಿಮ್ಗೆ ಏನೋ ಡೌಟ್ ಇದ್ರೆ ಇನ್ನು ನೋಟಿಫಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಬೇಗ ಸಬ್ಸ್ಕ್ರೈಬ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ ಪೊಲೀಸ್ ಕಾನ್ಸ್ಟೇಬಲ್ಗೆ.
ಮರಿಬೇಡಿ. ಕ್ಯಾಶ್ ಸ್ಟೋರೇಜ್ ನೋಟಿಫಿಕೇಶನ್ ನೋಡಿ ಅಪ್ಲಿಕೇಶನ್ ಹಾಕಿ. ಬಾಯ್ ಬಾಯ್ ಗೈಸ್.